ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತೇಜ ಸಹನಾ ಯೂಟ್ಯೂಬ್ ಚಾನಲ್. ಭೀಮ್ ನಮಾಸೆ ದಿನದ್ದು ಲಾಗ್ ಆಗಿರುತ್ತೆ. ಅದನ್ನು ನಾನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ತುಂಬ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಇದು 2 ಡೇಸ್ದು ಲಾಗ್ ಮಾಡಿದ್ದೀನಿ. ಅದು ಇಂಟ್ರೂ ವಿಡಿಯೋ ತೊಗೊಂಡಿರಲಿಲ್ಲ ಅಂತ ಅಂದ್ಬಿಟ್ಟು ಈಗ ತೊಗೋತಾ ಇರೋದು. ತುಂಬ ಚೆನ್ನಾಗಿದೆ ಇವತ್ತೊಂದೆಲ್ಲ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ದೀವಿ. ನೀವು ಅದನ್ನು ಎಂಜಾಯ್ ಮಾಡಬೇಕು ಅಂದರೆ ಪ್ಲೀಸ್ ಇದು ಫುಲ್ ವಿಡಿಯೋ ನೋಡಿ. ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂಡಲ್ಲಿ ಹೇಳ್ತಾ ಇರೋದು ಇವತ್ತು ಫಸ್ಟೇ ಹೇಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಗೈಸ್, ಇವತ್ತು ಭೀಮನ ಅಮಾವಾಸ್ಯೆ ದಿನದ್ದು ಲಾಗ್ ಮಾಡ್ತಾ ಇದ್ದೀನಿ. ತುಂಬ ಡಿಸ್ಟರ್ಬೆನ್ಸ್ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಅಮ್ಮ ಏನೋ ಹೊರಗಡೆ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಎನಿ ಕಾಸ್ಟ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲೇನೂ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ತುಂಬ ಅಂದರೆ ತುಂಬ ಜನ ಇದ್ದರು. ಹಾಗೆ ನಾವು ಮಡ್ಲಕ್ಕಿ ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ಹೋಗಿದ್ವಿ. ಅಲ್ಲಿಂದ ಬಂದು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು, ಯಾಕೆ ಅಂದರೆ ಟೈಮ್ ಚೆನ್ನಾಗಿರಲಿಲ್ಲ, ಸಾಯಂಕಾಲ ಪೂಜೆ ಮಾಡಬೇಕಾಗಿತ್ತು ಅಂತ ಹೇಳಿದ್ರು ಅಂತ ಸಾಯಂಕಾಲ ಪೂಜೆ ಮಾಡೋಣ ಅಂತ ಮಾಡಿದೆ. ಹಾಗೆ ಸ್ವಲ್ಪ ಜನ ಹೇಳ್ತಾರೆ, ವರ್ಷ ಪೂರ್ತಿ ಜಗಳ ಆಡಿಕೊಂಡು ವರ್ಷ ಪೂರ್ತಿ ಅದ್ರಲ್ಲಿ ಹೊಡ್ಕೊಂಡು ಇದ್ರಲ್ಲಿ ಹೊಡ್ಕೊಂಡು ಅವತ್ತೊಂದು ದಿವಸ ಕಾಲು ತೊಳ್ಬಿಟ್ರೆ ಮುಗ್ದೋಗ್ಬಿಡುತ್ತಾ ಅಂತ ಅಂದ್ಬಿಟ್ಟು, ಹಾಗೆ ಗಿಫ್ಟ್ಗೋಸ್ಕರನೂ ಕಾಲು ತೊಳಿತಾರೆ ಅಂತ ಅಂದ್ಬಿಟ್ಟು ತುಂಬ ಜನ ಹೇಳ್ತಾರೆ. ಯಾವ ಗಿಫ್ಟ್ಗೋಸ್ಕರನೂ ಯಾರೂ ಕಾಲು ತೊಳೆಯಲ್ಲ. ಹಾಗೆ ತುಂಬ ಜನದಲ್ಲಿ ಈಗ 100ಗೆ 99% ಆ ಥರ ಯಾರು ಇರಲ್ಲ. ಇನ್ನು 1% ಆ ಥರ ಯಾರು ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಆವತ್ತಿನ ದಿನ ಏನಕ್ಕೆ ಕಾಲು ತೊಳಿಬೇಕು ಅಂತ ಅಂದರೆ, ನಮ್ಮ ಗಂಡನ ಆಯಸ್ಸು ಆರೋಗ್ಯ ಎಲ್ಲವೂ ಚೆನ್ನಾಗಿರಲಿ, ತುಂಬ ಆಯಸ್ಸು ತುಂಬ ಅಭಿವೃದ್ಧಿ ಆಗಲಿ, ತುಂಬ ಚೆನ್ನಾಗಿರ್ಬೇಕು ಅವರು ಅಂತ ಅಂದ್ಬಿಟ್ಟು ಇದನ್ನು ಮಾಡ್ತಾರಂತೆ. ನಾನು ಕೇಳ್ದಂಗೆ ನೀವು ಯಾವ ಥರ ಯಾವ ರೀಸನ್ಗೋಸ್ಕರ ತೊಳಿತಾರೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನನಗೂ ತಿಳ್ಕೊಂಡಂಗೆ ಆಗುತ್ತೆ. ನನಗೆ ಗೊತ್ತಿರೋದನ್ನ ನಾನು ಹೇಳಿದ್ದೀನಿ. ಹಾಗೆ ನಮಗೋಸ್ಕರ ಜೀವನ ಪೂರ್ತಿ ನಮಗೋಸ್ಕರ ದುಡ್ದು ನಮ್ಮನ್ನು ಸಾಕಿ, ನಾವೆಷ್ಟೇ ಹೆಣ್ಮಕ್ಳು ಇವತ್ತು ಎಷ್ಟೇ ಇಂಡಿಪೆಂಡೆಂಟ್ ಆಗಿರ್ಬೋದು, ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡ್ತಾ ಇರ್ಬೋದು, ಆದರೆ ಒಬ್ಬ ಏನಂತಾರೆ ಗಂಡಸು ಆಚೆ ಹೋಗಿ ದುಡ್ದು ಇಡೀ ಸಂಸಾರನ ಸಾಕೋದು ಅಷ್ಟು ಸುಲಭ ಅಲ್ಲ. ಇವತ್ತು ಆ ಕೆಲಸ ಅವರು ಮಾಡ್ತಿದ್ದಾರೆ ಅಂತಂದರೆ ನಾವು ಒಂದಿನ ಅವ್ರ ಕಾಲು ತೊಳೆದ್ಬಿಟ್ರೆ ಏನೂ ಸಮಸ್ಯೆ ಆಗಲ್ಲ. ಹಾಗೆ ನಾವೇನು ಕಳ್ಕೊಳ್ಳೋದು ಇಲ್ಲ ಅಂತ ನನ್ನ ಅನಿಸಿಕೆ. ಎಷ್ಟೋ ಜನ ಆ ದಿನವೂ ಜಗಳ ಆಡಿರ್ತಾರೆ. ಈವನ್ ನಾವೂ ಅಷ್ಟೇ ಚಿಕ್ಕ ಚಿಕ್ಕ ವಿಚಾರಕ್ಕೆ ತುಂಬಾ ಫೈಟ್ ಮಾಡ್ತಾನೆ ಇರ್ತೀವಿ. ಅದು ಮ್ಯಾಟರ್ ಆಗಲ್ಲ. ಆವತ್ತೊಂದು ದಿನ ನಾವು ಏನು ಗೌರವ ಕೊಡಬೇಕು, ಆ ಒಂದು ಭಕ್ತಿ ಅಂತಾರೋ ಶಾಸ್ತ್ರ ಅಂತಾರೋ ಅದಕ್ಕೆ ನಾವು ಕೊಡಲೇಬೇಕು. ತುಂಬ ಚೆನ್ನಾಗಾಯಿತು. ನಾವೂ ಅಷ್ಟೇ ಅವತ್ತು ನನ್ನ ಮಗಳು ಏನಕ್ಕೆ ನಮ್ಮಿಬ್ಬರನ್ನ ನೋಡ್ಬಿಟ್ಟು ಅಷ್ಟು ನಗ್ತಿದ್ಲು ಅಂತ ನಮಗಂತೂ ಗೊತ್ತಿಲ್ಲ. ತುಂಬ ಅಂದರೆ ತುಂಬಾ ಸ್ಮೈಲ್ ಮಾಡ್ತಾಯಿದ್ಲು, ತುಂಬ ಕ್ಯಾಕ ಹೊಡಿತಿದ್ಲು ಇಬ್ಬರೂ ನೋಡಿಕೊಂಡು. ಅಪ್ಪ ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂತ ಅವಳಿಗೆ ಅರ್ಥ ಆಗ್ತಿತ್ತೋ ಗೊತ್ತಿಲ್ಲ, ತುಂಬ ನಕ್ಕಿದ್ಲು. ಆವತ್ತು ಆ ದೇವಸ್ಥಾನದ ಹತ್ರನೂ ಅಷ್ಟೇ ತುಂಬಾ ಆ್ಯಕ್ಟಿವ್ ಆಗಿದ್ಲು. ಸಖತ್ ದೃಷ್ಟಿ ಆಗಿಬಿಟ್ಟಿತ್ತು ಅನಿಸುತ್ತೆ. ದೃಷ್ಟಿ ಎಲ್ಲ ತೆಗೆದ್ಮೇಲೆ ಸ್ವಲ್ಪ ನಾರ್ಮಲ್ ಆದಳು. ಆಮೇಲೆ ತುಂಬ ಅಳ್ತಾನೂ ಇದ್ಲು. ತುಂಬ ಚೆನ್ನಾಗಿತ್ತು ಅವತ್ತೊಂದು ಡೇ ಎಲ್ಲ. ಸಖತ್ ಎಂಜಾಯ್ ಮಾಡಿದ್ದೀವಿ ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲ. ನಮ್ಮ ಯಜಮಾನ್ರ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲದಕ್ಕೂ ತುಂಬ ಸಪೋರ್ಟ್ ಮಾಡ್ತಾರೆ, ಆಯಿತಾ. ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ನಮಗೆ ನನ್ನ ಯಜಮಾನ್ರು ತುಂಬಾ ಸಪೋರ್ಟ್ ಮಾಡ್ತಾರೆ, ಯಾವುದೇ ವಿಚಾರನೇ ಆಗಲಿ. ಇತ್ತಾಗೆ ನಾನೇನೋ ತಪ್ಪು ಮಾಡ್ತಾಯಿದ್ದೀನಿ ಅಂತಂದರೆ ಎಲ್ಲನೂ ಹೇಳ್ತಾರೆ. ಹಾಗೆ ವೀಡಿಯೋಸಲ್ಲಿ ಏನಾರ ಕರೆಕ್ಷನ್ ಮಾಡ್ಕೊಳ್ಬೇಕು ಅಂತಂದರೆ ಅದನ್ನು ಹೇಳ್ತಾರೆ. ಏನು ಕರೆಕ್ಷನ್ ಮಾಡಿಕೊಂಡ್ರೆ ಹೆಂಗಿರುತ್ತೆ ಅಂತಲೂ ಎಲ್ಲನೂ ಹೇಳ್ತಾರೆ. ಅದು ನನಗೆ ಮೇನ್ ಇಂಪಾರ್ಟೆಂಟ್. ನಾನು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಹಾಗೆ ನಮ್ಮ ಯಜಮಾನ್ರು ಹೇಗೆ ಹೇಳ್ತಾರೋ ಹಾಗೆ ನನ್ನ ತಮ್ಮನೂ ಹೇಳ್ತಾ ಇರ್ತಾನೆ, ಅದನ್ನು ನಾನೆಲ್ಲ ಕರೆಕ್ಷನ್ ಮಾಡ್ಕೊತಾ ಇರ್ತೀನಿ. ಹೀಗೆ ನಮ್ಮ ವೀಡಿಯೋಸು ನೋಡ್ತಾ ಇರೋರಿಗೆ ಯಾಕೋ ಗೊತ್ತಿಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು ಅನಿಸುತ್ತೆ. ನಮ್ಮ ವೀಡಿಯೋಸ್ಗಳನ್ನ ನೋಡೋಕ್ಕೆ ನಮ್ಮ ಏನು ಟೈಮ್ ಕೊಟ್ಟು ನಾವೇನು ವೀಡಿಯೋ ಮಾಡಿರ್ತೀವಿ ಅದನ್ನು ನಿಮ್ಮ ಟೈಮ್ ಕೊಟ್ಬಿಟ್ಟು ನೋಡ್ತೀರಲ್ಲ,
ಅವ್ರಿಗೆಲ್ಲ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್. ನೀವು ಹೇಗೆಲ್ಲ ಭೀಮನ ಅಮಾವಾಸ್ಯೆ ದಿನನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಆಯಿತಾ, ನನಗೂ ಗೊತ್ತಾಗುತ್ತೆ. ಇದು ಭೀಮ್ನ ಅಮಾವಾಸ್ಯೆ ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ನಾನು ನೆನೆ ಎಲ್ಲ ಭೀಮ್ನ ಅಮಾವಾಸ್ಯೆದು ಏನಾಗಿತ್ತು ಅದನ್ನು ಜಾಸ್ತಿ ಕ್ಯಾಪ್ಚರ್ ಏನು ಮಾಡೋಕ್ಕಾಗಿಲ್ಲ. ನೆನೆ ಸಮ್ ರೀಸನ್ಸಿಂದ ಸ್ವಲ್ಪನೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು, ಅದನ್ನು ಅಟ್ಯಾಚ್ ಮಾಡಿರ್ತೀನಿ. ಅದ್ರ ನೆಕ್ಸ್ಟ್ ಡೇದು ಲಾಗ್ ಆಗಿರುತ್ತೆ. ಅದನ್ನೇ ಕಂಟಿನ್ಯೂಷನ್ ಲಾಗ್ ಮಾಡ್ತಾಯಿದ್ದೀನಿ. ಹಾಗೆಯೇ ಬಂದು ತೋರಿಸ್ಬೇಕು ನಮ್ಮ ರೂಮ್ ಇವಾಗ ಪ್ರೆಸೆಂಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ, ನೀವೇ ನೋಡಿ. ಈ ಥರ ಇದೆ ಗೊತ್ತಾ. ಎಷ್ಟು ಇವಾಗ ಇದನ್ನು ಕ್ಲೀನ್ ಮಾಡೋಷ್ಟರಲ್ಲಿ ಎಷ್ಟು ಬೇಜಾರಾಗ್ತಾ ಇರುತ್ತೆ ಅಂತ ಅಂದರೆ, ಇದನ್ನೆಲ್ಲ ಕ್ಲೀನ್ ಮಾಡಿ. ಇದು ನಂದು ಮಗಳದು ಔಟ್ಫಿಟ್ ಇವತ್ತಿಂದು. ಮತ್ತು ಇದು ಶೂಸ್ ಎಷ್ಟು ಚೆಂದ ಇದೆ ಅಲ್ವಾ. ನನಗಂದು ಸಖತ್ ಇಷ್ಟ ಆಗೋಯಿತು. ನಮ್ಮ ಅತ್ತೆಯವರು ತಂದಿದ್ದು ಅಕ್ಕಿಣೆ ಶಾಸ್ತ್ರ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿದೆ. ನನಗಂತೂ ಹೆವಿ ಇಷ್ಟ ಆಯಿತು. ಈ ಫ್ರಾಕ್ ನೋಡಿ ಅದನ್ನು ಅವರೇ ತಂದಿದ್ದು. ಇದು ಔಟ್ಫಿಟ್ ಇವತ್ತು ಆಗ್ತಿರೋದು ನಮ್ಮ ಪಾಪುಗೆ. ಫಿಟ್ ಬಂದು ಇವತ್ತು ಇದು ಈ ಸ್ಯಾರಿ ಹಾಕೊತಿದ್ದೀನಿ ನಾನು. ಕಾಟನ್ ಸ್ಯಾರಿ ಅಲ್ವಾ, ಅದಕ್ಕೆ ಹಿಂಗಿದೆ. ಮತ್ತು ಬ್ಲೌಸ್ ಬಂದು ಇದು ಇದೇ ಒಂದು ನಿಮಿಷ. ಫ್ರಂಟ್ ಡಿಸೈನ್ ಈ ಥರ ಬಂದಿದೆ, ಈ ಥರ ಕೊಟ್ಟಿದ್ದಾರೆ. ನೆಕ್ಸ್ಟು ಡಿಸೈನ್ ನಾನು ಫುಲ್ ಕವರ್ ಮಾಡಿಸಿದ್ದೀನಿ. ಇದು ಏನು ಗೊತ್ತಾ, ನನ್ನ ಫ್ರೆಂಡು ನನ್ನ ಬರ್ಡೇಗೆ ಅಂತ ಗಿಫ್ಟ್ ಮಾಡಿದ್ದು. ಅದನ್ನು ಇವಾಗ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊಲಿಸಿದೆ. ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಬ್ಲೌಸ್ ಮಾತ್ರ ಸಖತ್ ಇಷ್ಟ ಆಯಿತು. ಅವತ್ತು ಹೇಳಿದ್ನಲ್ಲ ಬ್ಲೌಸ್ ಹೊಲಿಯೋಕ್ಕೆ ಹೋಗಿದ್ದೀನಿ ಅಂತ, ಬ್ಲೌಸ್ ಹೊಲಿಯೋಕ್ಕೆ ಹಾಕ್ಬಿಟ್ಟು ಬಂದಿದ್ದೀನಿ ಅಂತ. ಅದು ಇದು ತುಂಬ ಚೆನ್ನಾಗಿ ಹೊಲಿದಿದ್ದಾರೆ. ಇನ್ನೂ 2 ಬ್ಲೌಸ್ ಹೊಲಿದಿದ್ದಾರೆ. ಅದು ಇನ್ಯಾವಾಗ ಹಾಕ್ಕೊಂಡಾಗ ತೋರಿಸ್ತೀನಿ. ನನ್ನ ಮಗಳದು 4 ಮಂತ್ಸ್ದು ಫೋಟೋಶೂಟ್ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ರೆಡಿ ಮಾಡ್ತಾಯಿದ್ರು. ನಾವು ಒಂದು ಥೀಮಲ್ಲಿ ತಿಂಗಳು ಫೋಟೋಶೂಟ್ ಮಾಡ್ತಾಯಿರ್ತೀವಿ. ಅದನ್ನು ನಮ್ಮ ಯಜಮಾನ್ರು ರೆಡಿ ಮಾಡ್ತಾಯಿದ್ರು ಆಯಿತಾ. ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಕುಂತಿದ್ದೆ. ಅದಾದಮೇಲೆ ನಮ್ಮ ಯಜಮಾನ್ರು ನನ್ನ ಮಗಳು ವಾಶ್ರೂಮ್ಗೆ ಹೋಗಿರ್ಲು ಅಂತ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಏನು ಇನಿಷಿಯೇಟಿವ್ ನಾವು ಹೇಳ್ದಲೇ ಎಲ್ಲನೂ ಕ್ಲೀನ್ ಮಾಡ್ತಾರೆ. ಅದು ತುಂಬ ಖುಷಿಯಾಗತ್ತೆ. ಎಲ್ಲ ಯಜಮಾನ್ರು ಹಿಂಗೆ ಸಪೋರ್ಟಿಂಗ್ ಆಗಿರಬೇಕು. ಹಾಗೆ ನಮ್ಮ ಯಜಮಾನ್ರು ಬಂದಿರೋಂಥ ಚಿಕನ್ ಸಾಂಬಾರು ಮಾಡಿದರು. ಹಾಗೆ ಒಂದು ಪಾರ್ಸಲ್ ರಿಸೀವ್ ಆಗಿತ್ತು, ಅದನ್ನು ನೋಡ್ತಾ ಇದ್ದೆ. ನೋಡಿದ್ರಲ್ಲ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಾನು ಸಖತ್ ಎಂಜಾಯ್ ಮಾಡಿದ್ದೀನಿ. ನಮ್ಮ ಯಜಮಾನ್ರು ಬೆಂಗಳೂರಿಗೆ ಹೋದರು. ನಾವು ನೆಕ್ಸ್ಟು ತೊಟ್ಲು ತಿರುಗಾಟಕ್ಕೆ ಅಂತ ಕರ್ಕೊಂಡು ಹೋಗ್ಬೇಕಲ್ವಾ. ಇನ್ನು 4-5 ಡೇಸ್ ನಾವು ನಮ್ಮ ಯಜಮಾನ್ರ ಮನೆಗೆ ಬೆಂಗಳೂರಿಗೆ ಹೋಗ್ತಿದ್ದೀವಿ. ಅದರದ್ದು ಎಲ್ಲ ಲಾಗ್ ಬರುತ್ತೆ. ಪ್ಲೀಸ್ ಒನ್ಸ್ ಚೆಕ್ ಮಾಡಿ. ಯಾರಿಗೆಲ್ಲ ಇಷ್ಟ ಆಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಹಾಗೆ ನೋಡಿ ಎಷ್ಟೋ ಜನ ಅರ್ಧ ವಿಡಿಯೋಸ್ ನೋಡ್ತೀರಾ, ಹಾಗೆ ನೋಡಬೇಡಿ, ಫುಲ್ ವಿಡಿಯೋ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟುವರೆಗೂ ಯಾರು ನಮಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ. ಹೀಗೆ ಮುಂದೆ ಇನ್ನೂ ಒಳ್ಳೆ ವಿಡಿಯೋಸ್ ಬರುತ್ತೆ. ನೆಕ್ಸ್ಟು ಇದಾದಮೇಲೆ ಒಂದು ವಿಡಿಯೋ ಅಲ್ಲೇ ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನು ನಮ್ಮ ಯಜಮಾನ್ರ ಜೊತೆ. ಅದು ತುಂಬ ಚೆನ್ನಾಗಿದೆ, ಕ್ಯೂಟಾಗಿ. ಅದನ್ನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಅದಕ್ಕೂ ಹಂಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಮ್ಮ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.